ನಮಸ್ಕಾರ, ನಾನು ನಿಮ್ಮ ವಿಜಯ್ ಕುಮಾರ್ ಎಸ್, ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ಇಡೀ ರಾಜ್ಯ, ಇಡೀ ದೇಶ ಈ ಒಂದು ವಿಡಿಯೋವನ್ನು ನೋಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಯುವಕರಿಗೆ ಮಾರಕವಾಗಿರುವಂತಹ ಸುದ್ದಿ, ರಾಜ್ಯದ ಜನತೆಗೆ, ದೇಶದ ಜನತೆಗೆ ಮಾರಕವಾಗಿರುವಂತಹ ಒಂದು ಸುದ್ದಿಯನ್ನ ನಾನು ಪ್ರಸಾರ ಮಾಡಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ಯುವ ಸಮೂಹ ಓದುವುದರ ಜೊತೆಗೆ ಕೆಲಸ ಮಾಡುವುದರ ಜೊತೆಗೆ ಇವತ್ತೇನಾಗ್ತದೆ, ರಾಜ್ಯ ಮತ್ತು ದೇಶ ಅಂತ ಹೇಳಿದ್ರೆ ಬೆಟ್ಟಿಂಗ್ ದಂಧೆಗೆ ಬಿದ್ದು ಹಾಳಾಗುವಂತಹ ಕೆಲಸಗಳಾಗ್ತಾ ಇದೆ. ತಾವು ದುಡಿದಂತಹ 6 ಕಾಸು 3 ಕಾಸು ಹಣವನ್ನ ಬೆಟ್ಟಿಂಗ್ ದಂಧೆಯ ರೂವಾರಿಗಳ ಕೈಗೆ ಕೊಟ್ಟು ಇವತ್ತು ಬದುಕನ್ನ ನಿಷ್ಕ್ರಿಯಗೊಳಿಸಿ ಬದುಕನ್ನ ಇವತ್ತು ಮುಗಿಸುವಂತಹ ಕೆಲಸದಲ್ಲಿ ಇವತ್ತು ಯುವ ಜನತೆ ಇದೆ ಅಂದ್ರೆ ನಂಬಲು ಅಸಾಧ್ಯವಾಗಿರ್ತಕ್ಕಂಥದ್ದು. ನಮ್ಮ ಕನ್ನಡಿಗರ ವಿಜಯ ಸೇನೆ, ಸ್ವತಃ ನಾನು ಮತ್ತು ನಮ್ಮ ಒಂದಷ್ಟು ಸ್ನೇಹಿತರ ತಂಡ ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲು ನಾವು ಹೊರಟಂತ ಸಂದರ್ಭದಲ್ಲಿ ನಾವೇ ಬೆಚ್ಚಿ ಬೀಳುವಂತಹ ವಿಚಾರಗಳು ಹೊರಗಡೆ ಬಂತು. ಇವತ್ತು ಬೆಟ್ಟಿಂಗ್ ದಂಧೆ ಇವತ್ತು ದೇಶವನ್ನ, ರಾಜ್ಯವನ್ನ ವ್ಯಾಪಿಸಿ ಇವತ್ತು ರಾಜ್ಯದ ಜನತೆಯನ್ನ ಕಷ್ಟಕರ ಒಂದು ಜೀವನಕ್ಕೆ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಂಧುಗಳೇ, ನಾನು ಇದನ್ನು ಸವಿಸ್ತಾರವಾಗಿ ಹೇಳಲು ಇಚ್ಛೆ ಪಡ್ತೇನೆ. ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕರಾವಳಿ ಭಾಗದಿಂದ ಬಂದಿರತಕ್ಕಂಥ ಒಂದಷ್ಟು ಜನ, ಮುಂಬೈಯಲ್ಲಿ ಕುಳಿತುಕೊಂಡು ಇದನ್ನ ಹ್ಯಾಂಡಲ್ ಮಾಡುವಂತಹ ಒಂದಷ್ಟು ಜನ ಇವತ್ತು ಬೆಟ್ಟಿಂಗ್ ದಂಧೆಯ ರೂವಾರಿಗಳಾಗಿದ್ದಾರೆ. ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಯಾವ ರೂಪುರೇಷೆಗಳಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪೊಲೀಸರು ಯಾಕೆ ಇದರಲ್ಲಿ ಒಂದು ಕ್ರಮವನ್ನು ವಹಿಸ್ತಾ ಇಲ್ಲ, ಕಾನೂನು ಯಾಕೆ ಇದ್ರ ಬಗ್ಗೆ ಒಂದು ಕಾಯ್ದೆಯನ್ನ ತರ್ತಾ ಇಲ್ಲ ಅನ್ನುವಂಥದ್ದನ್ನ ನಾನು ಸವಿಸ್ತಾರವಾಗಿ ತಮ್ಮ ಜೊತೆ ಮಾತನಾಡಲು ಇಚ್ಛೆ ಪಡ್ತೇನೆ. ಬಂಧುಗಳೇ, ತಾವೆಲ್ಲರೂ ನೋಡ್ತಾ ಇದ್ರಿ, ದಾಖಲಾತಿ ಸಮೇತ ಒಂದಷ್ಟು ಬಂದಿದ್ದಾನೆ. ಪಾರ್ಕರ್ ಎಕ್ಸ್ಚೇಂಜ್ ಎನ್ನುವಂತಹ ಬೆಟ್ಟಿಂಗ್ ದಂಧೆಯ ಭೂತ, ಅದರ ಜೊತೆಗೆ ಲೋಟೋಸ್ ಎನ್ನುವಂಥದ್ದು ಇನ್ನೊಂದು ಸಬ್ಬುಭೂತ, ಹಾಗೂ ಪ್ಲೇನ್ 3 ಹಾಗೂ ಇತರೆ ಆಪ್ಗಳ ಮುಖಾಂತರ ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಎಲ್ಲೋ ಕರಾವಳಿ ಭಾಗದಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ, ಕಳೆದ 5-6 ವರ್ಷಗಳಿಂದ ಹಣಕಾಸು ಇಲ್ಲದಿರ್ತಕ್ಕಂತಹ ವ್ಯಕ್ತಿ ಇವತ್ತು 100 ಕೋಟಿ 1000 ಕೋಟಿ ಒಡೆಯರಾಗ್ತಾ ಇದ್ದಾರೆ. ಯಾರ ಹಣ ಇದೆಲ್ಲ? ಯಾಕೆ ಪೊಲೀಸ್ ಇಲಾಖೆ ಇವರನ್ನ ಯಾವುದೇ ರೀತಿಯಲ್ಲಿ ಕ್ರಮವನ್ನು ವಹಿಸ್ತಾ ಇಲ್ಲ? ಯಾಕೆ ಬೆಟ್ಟಿಂಗ್ ಬೂತದಾರರಿಗೆ ಬೆಟ್ಟಿಂಗ್ ರೂವಾರಿಗಳಿಗೆ ಕಾನೂನಿನ ಭಯವಿಲ್ವಾ? ಹಾಗಾದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂತಹ ರಾಜಕೀಯ ಇಚ್ಛಾಶಕ್ತಿ ಉಳ್ಳಂತಹ ವ್ಯಕ್ತಿಗಳು ಮತ್ತು ರಾಜಕೀಯ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಗಳು, ಅನಾಧಿಕೃತವಾಗಿ ಬಾರ್ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಅನಾಧಿಕೃತವಾಗಿರ್ತಕ್ಕಂತಹ ವ್ಯಕ್ತಿಗಳು, ಅಕ್ರಮ ವಲಸಿಗರು ಎಲ್ಲೋ ಬಾಂಬೆನಲ್ಲಿ ಕುಳಿತು ಬೆಟ್ಟಿಂಗ್ ದಂಧೆಯನ್ನ ಬೆಂಗಳೂರಿನಲ್ಲಿ ನಡೆಸುವಂತದ್ದಾಗ್ತಾ ಇದೆ. ಯಾಕೆ ಪೊಲೀಸ್ ಇಲಾಖೆ, ಇಡಿ ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕಾಯ್ದೆಯನ್ನ ತರ್ತಾ ಇಲ್ಲ? ಯಾಕೆಂತ ಹೇಳಿದ್ರೆ ಈ ದಂಧೆಯಲ್ಲಿ ಇರುವಂತಹ ರಾಜಕೀಯ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಗಳು. ನಾನು ಅವಾಗಲೇ ಹೇಳಿದೆ, ಪಾರ್ಕರ್ ಎಕ್ಸ್ಚೇಂಜ್ ಎನ್ನುವಂತಹ ಒಂದು ಆಪ್ ನಲ್ಲಿ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಬಹುದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂತಹ ಹಲವು ವ್ಯಕ್ತಿಗಳು ಇವತ್ತು ನಾಮಕಾವಸ್ಥೆಯಾಗುತ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರೇ ಬೆಟ್ಟಿಂಗ್ ದಂಧೆ ವಿಚಾರದಲ್ಲಿ ಕೈ ಹಾಕಿದ್ರೆ ಅವರನ್ನ ಮೂಲೆ ಗುಂಪು ಮಾಡುವಂತದ್ದು, ಅವರನ್ನ ಹೆದರಿಸಿ ಬೆದರಿಸಿ ಕಳಿಸುವಂತ ಕೆಲಸ ಆಗ್ತಾ ಇದೆ. ಆದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ ಯಾವುದಕ್ಕೂ ಬಗ್ಗೋದಿಲ್ಲ. ಇಂತಹ ಬೆದರಿಕೆಗಳನ್ನ ಹಲವು ಭ್ರಷ್ಟಾಚಾರದ ವಿಚಾರಗಳಲ್ಲಿ ನಾವು ಕಲೆ ಹಾಕ್ತಂತ ಸಂದರ್ಭದಲ್ಲಿ ನಮಗೆ ಬೆದರಿಕೆ ಹೆದರಿಕೆಗಳು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಅದರ ಜೊತೆಗೆ ನಾನೊಂದಷ್ಟು ಮಾಹಿತಿಯನ್ನ ಕೊಡ್ತೇನೆ. ಬೇನಾಮಿ ಆಸ್ತಿವಂತರು, ಬಾರ್ ಲೈಸೆನ್ಸ್ ಇಟ್ಕೊಂಡಿರ್ತಕ್ಕಂಥವ್ರು, ಅನಾಧಿಕೃತವಾಗಿ ಹೋಟೆಲ್ ಉದ್ಯಮಿ ಮಾಡ್ತಾ ಇರ್ತಕ್ಕಂಥವ್ರು, ಕಳೆದ 5-6 ವರ್ಷಗಳ ಹಿಂದೆ ಯಾವುದೇ ಹಣಕಾಸಿನ ಹಿನ್ನೆಲೆ ಇಲ್ಲದಂತಹ ಕರಾವಳಿ ಭಾಗದ ಒಂದಷ್ಟು ಜನ, ಮುಂಬೈ ಭಾಗದ ಒಂದಷ್ಟು ಜನ ಹಾಗೂ ಇತರೆ ಭಾಗದ ಒಂದಷ್ಟು ಜನ ಇವತ್ತು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕಷ್ಟಪಟ್ಟು ಸಂಪಾದಿಸಿರ್ತಕ್ಕಂಥ ಹಣವಲ್ಲ, ಇದು ಯುವ ಜನತೆಯಿಂದ ಬೆಟ್ಟಿಂಗ್ ದಂಧೆಯ ಮುಖಾಂತರ ಪಡೆದುಕೊಂಡಿರ್ತಕ್ಕಂತಹ ಹಣ. ನಮ್ಮ ಒತ್ತಾಯ ಇಷ್ಟೇ, ನಮ್ಮ ಕನ್ನಡಿಗರ ವಿಜಯ ಸೇನೆ ಈಗಾಗಲೇ ಒಂದಷ್ಟು ಜನರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಒಂದಷ್ಟು ಜನರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಅತಿ ಶೀಘ್ರದಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ತಂಡ ಡಿಜಿಪಿ ಅವರನ್ನ ಭೇಟಿ ಮಾಡಿ ಇದರ ಬಗ್ಗೆ ದೂರನ್ನ ಸಲ್ಲಿಸಲಾಗ್ತದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ದೂರನ್ನ ಸಲ್ಲಿಸಲಾಗ್ತದೆ. ನಾನು ಆಗ್ಲೇ ಹೇಳಿದೆ, ಯಾವುದೇ ಹೆದರಿಕೆ ಬೆದರಿಕೆಗಳಿಗೆ ಬಗ್ಗುವಂತಹದ್ದು ಕನ್ನಡಿಗರ
ಜಯಮಾನವಲ್ಲ, ಕನ್ನಡ ಪರ ಹೋರಾಟಗಾರರ ಜಯಮಾನವಲ್ಲ. ನಮ್ಮ ದೃಷ್ಟಿ ಇಷ್ಟೇ, ಬೆಟ್ಟಿಂಗ್ ಬೂತ ರಾಜ್ಯದಿಂದ ದೇಶದಿಂದ ತೊಲಗಬೇಕು, ಯುವ ಜನತೆ ಉಳಿಬೇಕೆನ್ನುವಂಥದ್ದು. ಇನ್ನೇನು IPL ಬರ್ತಾ ಇದೆ, ಕೋಟಿ ಕೋಟಿ ಸಾವಿರಾರು ಕೋಟಿ ಹಣವನ್ನ ಬೆಟ್ಟಿಂಗ್ ನಲ್ಲಿ ಹೂಡಿ ಇವತ್ತು ರಾಜ್ಯದ ಜನ ಸಂಕಷ್ಟಕ್ಕೆ ಸಿಗ್ತಾ ಇದ್ದಾರೆ. ಆಟೋ ಚಾಲಕರು, ಕೂಲಿ ಕಾರ್ಮಿಕರು, ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು, IT ಸಾಫ್ಟ್ವೇರ್ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಹಾಗೂ ಕಾಲೇಜ್ ವಿದ್ಯಾರ್ಥಿನಿಯರು ಬೆಟ್ಟಿಂಗ್ ಭೂತಕ್ಕೆ ಬಿದ್ದು ಸರ್ವನಾಶ ಆಗ್ತಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಲ್ಲಿ, ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ, ಸನ್ಮಾನ್ಯ ಗಣಿತವೆತ್ತ ದೇಶದ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಇವತ್ತು ಬೆಟ್ಟಿಂಗ್ ಭೂತಕ್ಕೆ ಬಿದ್ದು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಜನಕ್ಕೆ ನಿರ್ಮಾಣ ಆಗ್ತದೆ. ಈ ಕೂಡಲೇ ನಾನು ಘಂಟಾಘೋಷವಾಗಿ ಹೇಳ್ತೇನೆ, ಒಂದಷ್ಟು ಜನರ ಬಗ್ಗೆ ಮಾಹಿತಿಯನ್ನ ಕೊಡಬಲ್ಲೆ. ನಾನು ಒಂದಷ್ಟು ಜನ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ನಾನು ಕೊಡಬಲ್ಲೆ. ದಯವಿಟ್ಟು ಅವರನ್ನ, ನಾನು ಅವಾಗಲೇ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ರಮ್ಮಿ ಸರ್ಕಲ್ ಅಂತದ್ದು ಒಂದು ಆ್ಯಪ್ ಇತ್ತು. ಅದರಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಮನೆ ಮಠಗಳನ್ನ ಕಳ್ಕೊಂಡು ಬೀದಿಗೆ ಬಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದನ್ನ ಮನಗಂಡಂತಹ ಕೇಂದ್ರ ಸರ್ಕಾರ ರಮ್ಮಿ ಸರ್ಕಲ್ ಆಪ್ ಅನ್ನೇ ನಿರ್ಬಂಧಿಸಿತು. ಆದ್ರೆ ಯಾಕೆ ಈ ಪಾರ್ಕರ್ ಎಕ್ಸ್ಚೇಂಜ್, ಲೋಟೋಸ್, ಪ್ಲೇನ್ 3 ಎನ್ನುವಂಥದ್ದನ್ನ ಬಿಟ್ಟಿದೆ? ಒಂದು ಕಡೆ ರಮ್ಮಿ ಎಕ್ಸ್ಚೇಂಜ್ ನಿರ್ಬಂಧ ಆಯ್ತು ಅಂತ ಖುಷಿ ಪಡುವಷ್ಟರಲ್ಲಿ ಇವತ್ತು ಪಾರ್ಕರ್ ಬಂತು, ಲೋಟೋಸ್ ಬಂತು, ಪ್ಲೇನ್ 3 ಬಂತು, ಹಾಗೂ ಇತರೆ ಆಪ್ಗಳು ಬಂದು ಇವತ್ತು ಸಾಮಾಜಿಕ ದೊಡ್ಡ ಪಿಡುಗಾಗಿ, ಬೆಟ್ಟಿಂಗ್ ಭೂತವಾಗಿ ಇವತ್ತು ಜನಸಾಮಾನ್ಯರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಕೆಲಸ ಆಗ್ತದೆ. ಕೇವಲ ಬೆಟ್ಟಿಂಗ್ ಮಾತ್ರನೇ ಇದರಲ್ಲಿ ಅನಾಧಿಕೃತವಾಗಿ, ಅಕ್ರಮವಾಗಿ ಇನ್ನೊಂದಷ್ಟು ವಿಚಾರಗಳು ಹೋಗ್ತಾ ಇದೆ. ರೇಪ್ಗಳಾಗುವಂತ ಸಂದರ್ಭ ಎದುರಾಗ್ತಾ ಇದೆ. ಡ್ರಗ್ಸ್ ಮಾಫಿಯಾ ಇದೆ ಇದರಲ್ಲಿ. ಇತರೆ ಒಂದಲ್ಲ ಎರಡಲ್ಲ 116 ಸಾವಿರಾರು ಇವತ್ತು ಈ ಭೂಗತ ಜಗತ್ತು ಸಹ ಇದರಲ್ಲಿ ಸೇರ್ಕೊಂಡು ಇವತ್ತು ಒಂದು ಬೆಟ್ಟಿಂಗ್ ಭೂತವನ್ನ ಇಮ್ಮಡಿಗೊಳಿಸ್ತಾ ಇದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಮಾಡುತ್ತಿದೆ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಯಾಕೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ನಮ್ಮ ಕನ್ನಡಿಗರ ವಿಜಯ ಸೇನೆಯು ಸಹ ನಮ್ಮ ಒಂದಷ್ಟು ಜನ ಸ್ನೇಹಿತರ ಜೊತೆಗೂಡಿ, ಸಂಘಟನಾಕಾರರ ಜೊತೆಗೂಡಿ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ಅತಿ ಶೀಘ್ರದಲ್ಲಿ ಅವರ ಹೆಸರಿನ ಸಮೇತ ನಾವು ಸಂಬಂಧಪಟ್ಟಂತಹ ಇಲಾಖೆ ದೂರನ್ನ ದಾಖಲಿಸ್ತೇವೆ. ಹೇಗಾದ್ರೂ ಮಾಡಿ ರಾಜ್ಯದಿಂದ ಬೆಟ್ಟಿಂಗ್ ಭೂತವನ್ನ ಕಿತ್ತೊಗಿಲೇಬೇಕೆನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಅದರ ಜೊತೆಗೆ ನಾವು ಕನ್ನಡ ಪರ ಹೋರಾಟಗಾರರು ಸಹ ಬೆಟ್ಟಿಂಗ್ ಭೂತದ ಕಿತ್ತೊಗಿಲಿಕ್ಕೆ ಸಹಕಾರವನ್ನು ಮಾಡ್ತೇವೆ. ಇದರ ಬೆಂಬಲಕ್ಕೆ ನಿಲ್ತೇವೆ. ಅತಿ ಶೀಘ್ರದಲ್ಲಿ ದೂರನ್ನು ಸಹ ದಾಖಲಿಸ್ತೇವೆ. ನಮ್ಮ ದೂರಿಗೆ ಏನಾದ್ರೂ ಕ್ರಮವನ್ನ ವಹಿಸಲಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಬೀದಿಗಿಳಿದು ಹೋರಾಟ ಮಾಡುವಂತಹ ಕೆಲಸವನ್ನು ಮಾಡುತ್ತದೆ. ಹಾಗೆ ಮತ್ತೊಮ್ಮೆ ನಾನು ಗೌರವಾನ್ವಿತ ಘನತೆವೆತ್ತ ಸನ್ಮಾನ್ಯ ಪ್ರಧಾನಮಂತ್ರಿಯವರಲ್ಲಿ ಮನವಿಯನ್ನು ಮಾಡ್ತೇನೆ. ದಯಮಾಡಿ ಪಾರ್ಕರ್, ಲೋಟೋಸ್ ಹಾಗೂ ಪ್ಲೇನ್ 3, ಪಾರ್ಕರ್ ಎಕ್ಸ್ಚೇಂಜ್ ಎನ್ನುವಂತಹ ಆಪ್ ಗಳನ್ನ ದಯಮಾಡಿ ನಿರ್ಬಂಧಿಸಿ ರಾಜ್ಯದಲ್ಲಿ, ದೇಶದಲ್ಲಿ ಅಂತ ಹೇಳ್ತಾ ಈ ಬೆಟ್ಟಿಂಗ್ ದಂಧೆಯ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋವನ್ನ ತಮಗೆ ಅರ್ಪಿಸ್ತೇನೆ ಅಂತ ಹೇಳಿದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ವಿಚಾರವನ್ನ ಗಮನ ಇಟ್ಕೊಳ್ಳಿ ಮಾನ್ಯ ಯುವಕರೇ, ದೇಶದ ಜನತೆ ಹಾಗೂ ರಾಜ್ಯದ ನನ್ನೊಂದು ವಿನಂತಿ, ದಯವಿಟ್ಟು ಬೆಟ್ಟಿಂಗ್ ಭೂತಕ್ಕೆ ಬಲಿಯಾಗಬೇಡಿ. ನಿಮ್ಮ ಹಣದಿಂದ ಕೋಟಿ ಕೋಟಿ ಹಣವನ್ನ ಮಾಡಿಕೊಂಡು ಒಂದು ವೇಳೆ ಕೇಸ್ ಆಗುತ್ತೆ ಅಂತ ಅನ್ನುವಂತ ಸಂದರ್ಭದಲ್ಲಿ ರಾಜ್ಯ ದೇಶವನ್ನು ಬಿಟ್ಟು ಹೊರ ರಾಜ್ಯದಲ್ಲಿ ಕುಳಿತುಕೊಂಡು ಬೆಟ್ಟಿಂಗ್ ಭೂತವನ್ನ ಇಮ್ಮಡಿಗೊಳಿಸ್ತಾ ಇದ್ದಾರೆ. ದಯಮಾಡಿ ರಾಜ್ಯದ ಯುವ ಜನತೆ ಮತ್ತು ದೇಶದ ಜನತೆ ಈ ಬೆಟ್ಟಿಂಗ್ ಭೂತಕ್ಕೆ ಬಲಿಯಾಗಬೇಡಿ. ಇದು ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಬದ್ಧತೆಯಿಂದ ನನ್ನ ವಿನಂತಿ ಅಷ್ಟೇ. ನಮಸ್ಕಾರ.